ಮುಂದಿನ ಪೀಳಿಗೆಯ ಸುಧಾರಣೆ ತರುವ ಉದ್ದೇಶದಿಂದ ಜಿಎಸ್ಟಿ ಬದಲಾವಣೆ ಮಾಡಲಾಗಿದೆ. ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಸಂತಸ ವ್ಯಕ್ತಪಡಿಸಿದ್ದಾರೆ. ರೈತರು, ಮಧ್ಯಮ ವರ್ಗ, ಮಹಿಳೆಯರಿಗೆ ಪ್ರಯೋಜನ ಆಗಿದೆ. ಸಾಮಾನ್ಯ ಜನರಿಗೆ ಜೀವನ ಸುಗಮಗೊಳಿಸುವ ಗುರಿ ಇದೆ. ಆರ್ಥಿಕತೆಯನ್ನ ಬಲಪಡಿಸುವ ಗುರಿ ಎಂದ ಪ್ರಧಾನಿ. ಇವತ್ತಿನ ಜಿಎಸ್ಟಿ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಟ್ವೀಟ್ ಮುಖಾಂತರ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಮಾಡಿರುವಂತಹ ಟ್ವೀಟ್ ಅನ್ನ. ಮುಂದಿನ ಪೀಳಿಗೆಯ ಸುಧಾರಣೆ ತರುವ ಉದ್ದೇಶದಿಂದ ಜಿಎಸ್ಟಿ ಬದಲಾವಣೆ ಮಾಡಲಾಗಿದೆ. ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆ ಬಗ್ಗೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲೂ ಕೂಡ ಈ ಒಂದು ಸುಳಿವನ್ನ ಕೊಟ್ಟಿದ್ರು ಪ್ರಧಾನಿ ಮೋದಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತೆರಿಗೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಬೊಕ್ಕಸಕ್ಕೆ ಜಿಎಸ್ಟಿ ಹೊಡೆತದ ಆತಂಕ ಇದೆ. ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ 70,000 ಕೋಟಿ ಖೋತ ಆಗುವಂತ ಸಂಭವ ಇದೆ. ವಾರ್ಷಿಕ 70,000 ಕೋಟಿ ತೆರಿಗೆ ಸಂಗ್ರಹ ಇಳಿಕೆ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರಕ್ಕೇನೆ 70,000 ಕೋಟಿ ಆದಾಯ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯದ ಬೊಕ್ಕಸಕ್ಕೆ ಜಿಎಸ್ಟಿ ಹೊಡೆತದ ಆತಂಕ ಇದೆ. ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ. ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಬರುವಂತಹ ತೆರಿಗೆ ಏನಿದೆ ಇದರಲ್ಲೂ ಕೂಡ ಭಾರಿ ಬದಲಾವಣೆಯಾಗುತ್ತೆ. 70,000 ಕೋಟಿ ಖೋತ ಆಗುವಂತಹ ಸಂಭವ ಇದೆ. ವಾರ್ಷಿಕ 70,000 ಕೋಟಿ ತೆರಿಗೆ ಸಂಗ್ರಹ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ ರಾಜ್ಯ ಸರ್ಕಾರಕ್ಕೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದ್ರೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಜಿಎಸ್ಟಿ ಹಣವನ್ನ ಕೇಂದ್ರ ಸರ್ಕಾರ ಸರಿಯಾಗಿ ಕೊಡ್ತಾ ಇಲ್ಲ, ಅದನ್ನು ತೆಗೆದುಕೊಂಡು ಬನ್ನಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಅಂತೂ ಈಗಾಗಲೇ ಸಾಕಷ್ಟು ಆರೋಪಗಳನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿರುವಂಥದ್ದು. ಇದ್ರ ಜೊತೆಗೆ ಬಿಜೆಪಿ ನಾಯಕರು ಇದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ. ನಮಗೆ ಬರಬೇಕಾಗಿರುವಂತ ಜಿಎಸ್ಟಿ ಪಾಲೇನಿದೆ ಅದು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಈಗಾಗಲೇ ಸಾಕಷ್ಟು ಆರೋಪಗಳನ್ನ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು. ಆದ್ರೆ ಈಗ ಈ ಬದಲಾವಣೆ ಏನಿದೆ ಇದರಿಂದಾಗಿ ಮತ್ತಷ್ಟು ಹೊಡೆತ ರಾಜ್ಯ ಸರ್ಕಾರದ ಆದಾಯದ ಮೇಲೂ ಕೂಡ ಬೀಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಗಮನಿಸ್ತಾ ಇದ್ವಿ ಈಗಾಗಲೇ ಜಿಎಸ್ಟಿಯ ನಮ್ಮ ಪಾಲೇನಿದೆ ಅಂದ್ರೆ ರಾಜ್ಯ ಸರ್ಕಾರದ ಪಾಲೇನಿದೆ ಇದನ್ನ ಸರಿಯಾಗಿ ಕೇಂದ್ರ ಸರ್ಕಾರ ಕೊಡ್ತಿಲ್ಲ ಅಂತ ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇತ್ತು. ಬಟ್ ಈಗ ಈ ಬದಲಾವಣೆಯಿಂದ ಮತ್ತಷ್ಟು ಹೊಡೆತ ಬೀಳುವಂತ ಸಾಧ್ಯತೆ ಇದೆ ರಾಜ್ಯ ಸರ್ಕಾರದ ಇನ್ಕಮ್ ಮೇಲೆ. ಇದನ್ನ ಹಾಗಾದ್ರೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಸ್ವೀಕರಿಸುತ್ತೆ, ಯಾವ ರೀತಿಯಾಗಿ ಈ ಬದಲಾವಣೆ ರಾಜ್ಯ ಸರ್ಕಾರದ ಆರ್ಥಿಕತೆ ಮೇಲೆ ಒಂದು ಪ್ರಭಾವ ಬೀರುತ್ತೆ? ಶಮಂತ್, ಇದೀಗ ಇಡೀ ದೇಶಾದ್ಯಂತ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಮಹತ್ವದ ಬದಲಾವಣೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದು ನೇರವಾಗಿ ಪರಿಣಾಮ ಬೀರುವಂತದ್ದು ರಾಜ್ಯ ಸರ್ಕಾರದ ಆರ್ಥಿಕತೆಯ ಮೇಲೆ ಅನ್ನುವಂಥದ್ದು ಇದೀಗ ತಜ್ಞರು ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಅಭಿಪ್ರಾಯ. ಮತ್ತು ರಾಜ್ಯ ಸರ್ಕಾರವು ಕೂಡ ಇದೇ ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ. ಅಂದ್ರೆ ಪ್ರತಿ ಜಿಎಸ್ಟಿ ಸಂಗ್ರಹ ಆದಂತ ಸಂದರ್ಭದಲ್ಲಿ ಕೇಂದ್ರದ ಪಾಲು 50% ಇರುತ್ತೆ, ರಾಜ್ಯ ಸರ್ಕಾರದ ಪಾಲು 50% ಇರುತ್ತೆ. ಆ ಒಂದು 50% ಜಿಎಸ್ಟಿ ಸಂಗ್ರಹದ ಮೇಲೆ ಇದೀಗ ನೇರವಾದಂತಹ ಪರಿಣಾಮ ಬೀರ್ತಾ ಇರುವಂತದ್ದು. ಮತ್ತು ಜನಸಾಮಾನ್ಯರು ಬಳಸುವಂತಹ ವಸ್ತುಗಳು, ಪ್ರತಿ ದಿನದ ಬಳಕೆಯ ವಸ್ತುಗಳ ಮೇಲೆ ಈ ರೀತಿಯ ಜಿಎಸ್ಟಿ ಸ್ಲ್ಯಾಬ್ನ ಮಹತ್ವದ ಬದಲಾವಣೆಯಿಂದಾಗಿ ರಾಜ್ಯ ಸರ್ಕಾರಕ್ಕೆ ಸರಿಸುಮಾರು 15,000 ಕೋಟಿಯಷ್ಟು ದೊಡ್ಡ ಮೊತ್ತದ ನಷ್ಟ ಆಗಬಹುದು ಅಥವಾ ಕೊರತೆ ಉಂಟಾಗಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. ಇದುವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಇಷ್ಟೇ ನಷ್ಟ ಉಂಟಾಗಬಹುದು ಅನ್ನುವಂತಹ ಯಾವುದೇ ರೀತಿಯ ಸ್ಪಷ್ಟವಾದಂತಹ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಇದುವರೆಗೆ ಬಂದಿಲ್ಲ. ಈಗ ಹೊಸ ಜಿಎಸ್ಟಿ ಸ್ಲ್ಯಾಬ್ನಿಂದಾಗಿ ಆ ಬೇರೆ ಬೇರೆ ರಾಜ್ಯಗಳ ಜಿಎಸ್ಟಿ ಸಂಗ್ರಹ ಬೇರೆ ಬೇರೆ ರೀತಿಯಲ್ಲಿದೆ. ಹೀಗಾಗಿ ಕರ್ನಾಟಕದ ಅಂದಾಜನ್ನ ಈಗಾಗಲೇ ಜಿಎಸ್ಟಿ ಕೌನ್ಸಿಲ್ನ ಮೆಂಬರು ಕೂಡ ಆಗಿರುವಂತಹ ಕೃಷ್ಣ ಬೈರೇಗೌಡರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರು ಕೂಡ ಅಂದಾಜು ಮಾಡಿರುವಂತದ್ದು ಸರಿಸುಮಾರು 15,000 ಕೋಟಿಯಷ್ಟು ನಷ್ಟ ಉಂಟಾಗಬಹುದು ಅನ್ನುವಂಥದ್ದು. ಅಂದ್ರೆ ಈಗ ಮಾಡಿರುವಂತಹ ಹೊಸ ಸ್ಲ್ಯಾಬ್ನ ಬದಲಾವಣೆಯಿಂದಾಗಿ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಸುಮಾರು 70,000 ಕೋಟಿಯಷ್ಟು ನಷ್ಟ ನಮಗಾಗುತ್ತೆ ಅನ್ನುವಂತ ಅಂದಾಜನ್ನ ಮಾಡ್ಕೊಂಡಿದೆ. ಅಂದ್ರೆ ಜಿಎಸ್ಟಿ ಕೌನ್ಸಿಲ್ ನಿಂದ ರಾಜ್ಯ ಸರ್ಕಾರಕ್ಕೆ ಪರಿಹಾರದ ರೂಪದಲ್ಲಿ ಜಿಎಸ್ಟಿ ಕೌನ್ಸಿಲ್ ನಿಂದ ಹಣ ಬರಬೇಕಾಗಿತ್ತು. ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಏನಿದಾವೆ ಅದಕ್ಕೂ ಕೂಡ ಸುಮಾರು 12,000 ರಿಂದ 13,000 ಕೋಟಿಯಷ್ಟು ಅನುದಾನ ಬರುವಂತದ್ದು ಪ್ರತಿ ವರ್ಷ ಕಡಿತ ಆಗ್ತಾ ಇದೆ. ಇದೆಲ್ಲವನ್ನ ಗಮನಿಸಿದ್ರೆ ಸರಿಸುಮಾರು 15,000 ಕೋಟಿಯಷ್ಟು ಹೊಸ ಸ್ಲ್ಯಾಬ್ನಿಂದ ಬದಲಾವಣೆಯಿಂದಾಗಿ ರಾಜ್ಯ ಸರ್ಕಾರಕ್ಕೆ ನಷ್ಟ ಉಂಟಾಗಬಹುದು ಅನ್ನುವಂತಹ ಆತಂಕವನ್ನ ರಾಜ್ಯ ಸರ್ಕಾರ ವ್ಯಕ್ತಪಡಿಸ್ತಾ ಇದೆ. ಮತ್ತು ಈಗಾಗಲೇ ಜಿಎಸ್ಟಿ ಕೌನ್ಸಿಲ್ ಕೊಡ್ತಾ ಇದ್ದಂತಹ ಪರಿಹಾರವನ್ನ 2022ರಿಂದಲೇ ಬಂದ್ ಮಾಡಲಾಗಿದೆ. ಇದೀಗ ಮತ್ತೆ ಅದನ್ನ ಪುನರಾವರ್ತನೆಯನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಆಗುವಂತಹ ನಷ್ಟವನ್ನ
ಕೇಂದ್ರ ಸರ್ಕಾರವೇ ಭರಿಸಬೇಕು. ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಒಂದು ಹೊಸ GST ಸ್ಲ್ಯಾಬ್ ನಿಂದ ನಷ್ಟ ಉಂಟಾಗುತ್ತೆ. GST ಸ್ಲ್ಯಾಬ್ ನಲ್ಲಿ 50% ಕೇಂದ್ರ ಸರ್ಕಾರಕ್ಕೆ, 50% ರಾಜ್ಯ ಸರ್ಕಾರಕ್ಕೆ ಹೋಗೋದ್ರಿಂದ ರಾಜ್ಯ ಸರ್ಕಾರಕ್ಕೆ ನಷ್ಟ ಮಾತ್ರವಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ಅದರ ಆದಾಯದಲ್ಲಿ ನಷ್ಟ ಆಗುತ್ತೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯ ಆದಾಯದ ಮೂಲಗಳಿದಾವೆ. ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯ ಸೆಸ್ಗಳನ್ನ ವಿಧಿಸುತ್ತೆ ಅಥವಾ ಬೇರೆ ಬೇರೆ ರೀತಿಯ ತೆರಿಗೆಗಳನ್ನ ಸಂಗ್ರಹವನ್ನ ಮಾಡುತ್ತೆ. ಆದ್ರೆ ಆ ರೀತಿಯ ಆದಾಯದ ಮೂಲಗಳು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಇರೋದಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ GST ಕೌನ್ಸಿಲ್ನ ಮೂಲಕ ಪರಿಹಾರವನ್ನ, ಈ ನಷ್ಟವನ್ನ ಸುಮಾರು 15,000 ಕೋಟಿಯಷ್ಟು ನಷ್ಟವನ್ನ ಕೇಂದ್ರ ಸರ್ಕಾರವೇ ಭರಿಸಿಕೊಡ್ಬೇಕು ಅನ್ನುವಂತಹ ಆಗ್ರಹವನ್ನ ಮಾಡೋದಕ್ಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ. ಮತ್ತು ರಾಜ್ಯ ಸರ್ಕಾರದಲ್ಲಿ ಈಗ ಇರುವಂತಹ ತೊಂದರೆ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಹಣವನ್ನ ಮೀಸಲಿಡಲಾಗ್ತಾ ಇದೆ. ಇದು ಎಲ್ಲೋ ಒಂದ್ ಕಡೆ ಅದನ್ನೇ ಸರಿದೂಗಿಸೋದಕ್ಕೆ ರಾಜ್ಯ ಸರ್ಕಾರದ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ. ಈಗ ಮತ್ತೆ 15,000 - 20,000 ಕೋಟಿಯಷ್ಟು ದೊಡ್ಡ ಪ್ರಮಾಣದ ನಷ್ಟ ಉಂಟಾದ್ರೆ ಅದನ್ನ ಹೇಗೆ ಭರಿಸೋದು ಅನ್ನುವಂಥದ್ದು ಇದೀಗ ರಾಜ್ಯ ಸರ್ಕಾರದ ಮುಂದೆ ಇರುವಂತಹ ಸವಾಲು. ಕೆಲವು ಯೋಜನೆಗಳನ್ನ ಮಾರ್ಪಾಡು ಮಾಡಬೇಕಾಗುತ್ತೆ. ಇದೇ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಕಳೆದ ವಾರ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡು ಮುದ್ರಾಂಕ ಮತ್ತು ನೋಂದಣಿಯ ಶುಲ್ಕವನ್ನ 1% ಹೆಚ್ಚಳ ಮಾಡಿದ್ದು ಕೂಡ ಇದೇ ಕಾರಣಕ್ಕೋಸ್ಕರ. ಅಲ್ಲಿ ಸುಮಾರು 3,000 - 5,000 ಕೋಟಿಯಷ್ಟು ಹೆಚ್ಚುವರಿ ಆದಾಯ ಸಂಗ್ರಹ ಆಗಬಹುದು ಅನ್ನುವಂತ ನಿರೀಕ್ಷೆಯನ್ನ ರಾಜ್ಯ ಸರ್ಕಾರ ಇಟ್ಕೊಂಡಿದೆ. ಆದ್ರೆ GST ಅನ್ನುವಂಥದ್ದು ಪ್ರತಿನಿತ್ಯ ಜನರು ಕಟ್ತಾ ಇರುವಂತಹ ತೆರಿಗೆ, ಪ್ರತಿ ಆಗು ಹೋಗುಗಳಲ್ಲೂ ಕೂಡ GST ಮೂಲಕ ಸರ್ಕಾರಕ್ಕೆ ಆದಾಯ ಬರುತ್ತೆ. ಇದೀಗ ಈ ಒಂದು ಸ್ಲ್ಯಾಬ್ನ ಬದಲಾವಣೆಯಿಂದಾಗಿ ಸರಿಸುಮಾರು 12 - 15% ದೊಡ್ಡ ಮೊತ್ತ ರಾಜ್ಯ ಸರ್ಕಾರಕ್ಕೆ ಬರುವಂತ ಆದಾಯದಲ್ಲಿ ಕೊರತೆ ಉಂಟಾಗುತ್ತೆ. ಇದನ್ನ ಹೇಗೆ ಸರಿದೂಗಿಸುವ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಮುಂದಿರುವಂತಹ ಸವಾಲು. ಇದನ್ನ ಕೇಂದ್ರ ಸರ್ಕಾರದ ಮುಂದೆ ಕೂಡ ರಾಜ್ಯ ಸರ್ಕಾರ ಇದೀಗ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ದಕ್ಷಿಣ ಭಾರತವೂ ಸೇರಿದಂತೆ, ದಕ್ಷಿಣ ಭಾರತದ ಸುಮಾರು 8 ರಾಜ್ಯಗಳು ಸೇರಿದಂತೆ ಕೇಂದ್ರ ಸರ್ಕಾರದ ಮುಂದೆ, GST ಕೌನ್ಸಿಲ್ನ ಮುಂದೆ ಪ್ರತಿಯೊಂದು ರಾಜ್ಯಗಳು ಕೂಡ ತಮಗೆ ಆಗುವಂತಹ ನಷ್ಟದ ಅಂದಾಜನ್ನ ತಿಳಿಸಿದ್ದಾರೆ. ಸುಮಾರು 80,000 - 2.5 ಲಕ್ಷ ಕೋಟಿಯಷ್ಟು ಈ GST ಹೊಸ ಸ್ಲ್ಯಾಬ್ ನಿಂದ ರಾಜ್ಯ ಸರ್ಕಾರಗಳಿಗೆ ನಷ್ಟ ಉಂಟಾಗಬಹುದು ಅನ್ನುವಂತ ಅಂದಾಜಿದೆ. ಅಂದ್ರೆ ಅದು ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಸೇರಿದಂತೆ 80,000 ಕೋಟಿಯಿಂದ 2.5 ಲಕ್ಷ ಕೋಟಿಯಷ್ಟು ನಷ್ಟವನ್ನು ಆಗಬಹುದು ಅನ್ನುವಂತ ಅಂದಾಜಿದೆ. ಕರ್ನಾಟಕ ಈ ಒಂದು 15,000 ಕೋಟಿಯನ್ನ ಹೇಗೆ ಭರ್ತಿ ಮಾಡ್ಕೊಳ್ಬೇಕು ಅನ್ನೋ ಬಗ್ಗೆ ಬಹುದೊಡ್ಡ ಆತಂಕದಲ್ಲಿದೆ. ಈ ಕಳವಳವನ್ನ ಬಹುತೇಕ ನಾಳೆ ಮುಖ್ಯಮಂತ್ರಿಗಳು ಕೂಡ ಬಹಿರಂಗವಾಗಿ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಮತ್ತು ಹೊಸ GST ಸ್ಲ್ಯಾಬ್ ನಿಂದಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹೇಗೆ ಪರಿಹಾರವನ್ನು ಒದಗಿಸಬೇಕು ಅನ್ನೋ ಬಗ್ಗೆಯೂ ಕೂಡ ದೊಡ್ಡ ಮಟ್ಟಿಗಿನ ಒತ್ತಡವನ್ನ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹೇರುವಂತ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಶಮಂತ್, ಧನ್ಯವಾದ ಪ್ರಸನ್ನ, ನಿಮ್ಮೆಲ್ಲ ಮಾಹಿತಿಗಾಗಿ.